99% ಪಂದ್ಯವನ್ನು ಗುಜರಾತ್ ವಿರುದ್ಧ ಸೋತಿತ್ತು ಮುಂಬೈ ಇಂಡಿಯನ್ಸ್. ಆದರೆ ರೋಹಿತ್ ಶರ್ಮಾ ಅವರ ಒಂದು ಮಾತು ತಂಡಕ್ಕೆ ಗೆಲುವು ತಂದುಕೊಟ್ಟಿತು. ಈ ರಹಸ್ಯವನ್ನು ಜಸ್ಪ್ರೀತ್ ಅವರೇ ಬಹಿರಂಗಪಡಿಸಿದ್ದಾರೆ. ಇದನ್ನು ಕೇಳಿದರೆ ನೀವು ಆಶ್ಚರ್ಯಚಕಿತರಾಗಬಹುದು. ಹಾಗಾದರೆ ಸೋಲು ನಿಶ್ಚಿತವೆಂದು ತೋರಿದ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಹೇಗೆ ಮಹತ್ವದ ತಂತ್ರ ರೂಪಿಸಿ ಮುಂಬೈ ಇಂಡಿಯನ್ಸ್ಗೆ ಗೆಲುವು ತಂದುಕೊಟ್ಟರು ಎಂದು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಮುಂಬೈ ಇಂಡಿಯನ್ಸ್ ಗೆಲುವಿನ ನಿಜವಾದ ಹೀರೋ ಯಾರು ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸ್ನೇಹಿತರೆ, ಮುಂಬೈ ಇಂಡಿಯನ್ಸ್ ಕ್ವಾಲಿಫೈಯರ್ಗೆ ತಲುಪಿದ ನಂತರ ಜಸ್ಪ್ರೀತ್ ಹೇಳಿದರು, ನಮ್ಮ ತಂಡದ ಗೆಲುವಿನಿಂದ ನಾನು ಬಹಳ ಸಂತೋಷವಾಗಿದ್ದೇನೆ. ನಮ್ಮ ಎಲ್ಲಾ ಆಟಗಾರರು ಅದ್ಭುತ ಪ್ರದರ್ಶನ ನೀಡಿದ್ದರಿಂದ ಈ ಪಂದ್ಯದಲ್ಲಿ ನಾವು ವಿಜಯ ಸಾಧಿಸಲು ಸಾಧ್ಯವಾಯಿತು. ವಿಶೇಷವಾಗಿ ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಅವರ ಬ್ಯಾಟಿಂಗ್ ನಮಗೆ ಪಂದ್ಯದಲ್ಲಿ ಮೇಲುಗೈ ಸಾಧಿಸಿಕೊಟ್ಟಿತು. ಆದರೆ ಗುಜರಾತ್ ತಂಡ ಬ್ಯಾಟಿಂಗ್ಗೆ ಇಳಿದಾಗ ವಾಷಿಂಗ್ಟನ್ ಸುಂದರ್ ಮತ್ತು ಸಾಯಿ ಸುದರ್ಶನ್ ಅವರು ನಮ್ಮ ಬೌಲಿಂಗ್ ಮೇಲೆ ದಾಳಿ ನಡೆಸಿದರು. ಆ ಸಮಯದಲ್ಲಿ ಪಂದ್ಯ ನಮ್ಮ ಕೈಬಿಟ್ಟು ಹೋಗಿದೆ ಎಂದು ಅನಿಸಿತು. ಆದರೆ ಸ್ಟ್ರಾಟಜಿಕ್ ಟೈಮ್ಔಟ್ ಸಮಯದಲ್ಲಿ ರೋಹಿತ್ ಶರ್ಮಾ ಮೈದಾನಕ್ಕೆ ಬಂದರು. ಅವರು ನಮ್ಮ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವರಿಗೆ ನನ್ನನ್ನು ಬೌಲಿಂಗ್ ಅಟ್ಯಾಕ್ಗೆ ತರುವಂತೆ ಸೂಚಿಸಿದರು ಹಾಗೂ ನನಗೆ ಟೆನ್ಷನ್ ತೆಗೆದುಹಾಕಿ ಬೌಲಿಂಗ್ ಮಾಡು, ವಿಕೆಟ್ ಖಂಡಿತ ಬರುತ್ತದೆ ಎಂದು ಹೇಳಿ ಪ್ರೋತ್ಸಾಹಿಸಿದರು. ನಂತರ 14ನೇ ಓವರ್ನಲ್ಲಿ ನನಗೆ ಬೌಲಿಂಗ್ ಅವಕಾಶ ಸಿಕ್ಕಿತು ಹಾಗೂ ನನಗೆ ಪೂರ್ಣ ನಂಬಿಕೆ ಇತ್ತು ನಾನು ನಮ್ಮ ತಂಡವನ್ನು ಕಂಬ್ಯಾಕ್ ಮಾಡಿಸುತ್ತೇನೆ ಎಂದು, ಮತ್ತು ನಾನು ಅದನ್ನು ಸಾಧಿಸಿ ತೋರಿಸಿದ್ದೇನೆ. ಆದರೆ ರೋಹಿತ್ ಶರ್ಮಾ ಅವರು ಟೈಮ್ ಔಟ್ ಸಮಯದಲ್ಲಿ ಮೈದಾನಕ್ಕೆ ಇಳಿದು ಹಾರ್ದಿಕ್ ಪಾಂಡ್ಯ ಅವರಿಗೆ ಬೌಲಿಂಗ್ ಬದಲಾವಣೆ ಮಾಡುವಂತೆ ಹೇಳದೇ ಇದ್ದಿದ್ದರೆ ನಾವು ಈ ಪಂದ್ಯವನ್ನು ಸೋಲುತ್ತಿದ್ದೆವು ಎಂದು ನನಗೆ ಅನಿಸುತ್ತದೆ. ರೋಹಿತ್ ಶರ್ಮಾ ಅವರ ಕಾರಣದಿಂದಲೇ ನಾನು ವಾಷಿಂಗ್ಟನ್ ಸುಂದರ್ ಅವರ ವಿಕೆಟ್ ಪಡೆದು ಗುಜರಾತ್ ತಂಡವನ್ನು ಸೋಲಿಸಿ ಕ್ವಾಲಿಫೈಯರ್ಗೆ ತಲುಪಲು ಸಾಧ್ಯವಾಯಿತು. ಈ ಎಲ್ಲಾ ಸಾಧನೆ ರೋಹಿತ್ ಶರ್ಮಾ ಅವರಿಂದಲೇ ಸಾಧ್ಯವಾಯಿತು. ನಿಜವಾಗಿಯೂ ಅವರು ಒಬ್ಬ ಮಹಾನ್ ಆಟಗಾರ ಮತ್ತು ಈ ಬಾರಿ ನಮ್ಮ ತಂಡ ತುಂಬಾ ಬಲವಾಗಿದೆ. ಎಲ್ಲಾ ಆಟಗಾರರು ಅತ್ಯುತ್ತಮ ಫಾರ್ಮ್ನಲ್ಲಿದ್ದಾರೆ. ನನಗೆ ಪೂರ್ಣ ನಂಬಿಕೆ ಇದೆ. ಈ ಬಾರಿ ನಾವೆಲ್ಲರೂ ಒಟ್ಟಾಗಿ ಮುಂಬೈ ಇಂಡಿಯನ್ಸ್ ತಂಡವನ್ನು ಚಾಂಪಿಯನ್ ಆಗಿಸುತ್ತೇವೆ ಎಂದರು. ಸ್ನೇಹಿತರೆ, ನಿಮ್ಮ ಪ್ರಕಾರ ಈ ಬಾರಿಯ IPL ಟ್ರೋಫಿಯನ್ನು ಯಾವ ತಂಡ ಗೆಲ್ಲುತ್ತದೆ? ಕೆಳಗೆ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.